ಹಾಯ್ ಹಲೋ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಅನದರ್ ಡೇ ಅನದರ್ ಬ್ಲಾಗ್. ಸೊ ಇವತ್ತು ಒಂದು ಸ್ಪೆಷಲ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ರವಿರಾಜ್ ಅವರು ಇದ್ದಾರೆ. ರವಿರಾಜ್ ಅವ್ರು ನೋಡಿರ್ತೀರಾ, ಅವರು ಕಾಂಟೆಂಟ್ಸ್ ಎಲ್ಲ ಮಾಡ್ತಾರೆ. ನಾವು ಫ್ರೆಂಡ್ ಆಗಿದ್ದು ನಮ್ಮ ಸಿನಿಮಾ ಮಾಡೋದಿರೋ ಮುಖಾಂತರ. ಅವರೊಬ್ರು ಕ್ರಿಯೇಟರ್ ಆಗಿರೋದ್ರಿಂದ ನನಗೆ ಒಂದು ಕ್ರಿಯೇಟರ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಈವೆಂಟ್ಗೆ ಇನ್ವಿಟೇಷನ್ ಬಂದಿತ್ತು. ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಿದೆ. +1 ಆ್ಯಡ್ ಮಾಡ್ಕೋಬೋದಾಗಿತ್ತು, ಅದಕ್ಕೆ ಇವ್ರನ್ನ ಕತೆ ಬನ್ನಿರಿ, ನೀವು ಫ್ಯೂಚರ್ ಕ್ರಿಯೇಟರ್ ಆಲ್ರೆಡಿ ಕ್ರಿಯೇಟರೇ, ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಗುರುತಿಸ್ಕೊಳ್ಳೋ ಅಂತ ಆಗೋವಂಥವ್ರು, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬನ್ನಿ ಅಂತಂದೆ. ಸೊ ಫ್ರೀ ಇದ್ದೀನಿ ಅಂತ ಅಂದರು. ಸೊ ಬರ್ತಿದ್ದಾರೆ ಇಬ್ಬರು. ಹೋಗಿ ಇವೆಂಟಲ್ಲಿ ಏನೇನಿರುತ್ತೆ ಅಂತ ನೋಡಿಕೊಂಡು, ಆದರೆ ಕಾಂಟೆಂಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ನೆಟ್ವರ್ಕಿಂಗ್ ಬೆಳೆಯುತ್ತೆ. ಜನಗಳು ಬೇರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿರ್ತಾರೆ. ಟೋಟಲ್ ಕರ್ನಾಟಕದಲ್ಲಿ 40 ಕ್ರಿಯೇಟರ್ಸ್ನ ಇನ್ವೈಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಈ ಥರ ಇವೆಂಟ್ಸ್ಗಳು ಅದು ಇದು ಅಂದರೆ ಅದಕ್ಕೂ ಹೋಗಲ್ಲ ನಾನು. ಫಸ್ಟ್ ಆಫ್ ಆಲು ಯಾಕೆ ಹೋಗ್ತಿದ್ದೀನಿ ಅಂತಂದರೆ, ಇಟ್ಸ್ ಒಂದು ರೆಪ್ಯೂಟೆಡ್ ಒಂದು ಬ್ರ್ಯಾಂಡ್. ಅದು ಯಾವುದು ಅಂತಂದರೆ ದಟ್ಸ್ ಸೈಮಾ ಅವರು ಕ್ರಿಯೇಟರ್ ಸರ್ಕಲ್ ಅಂತ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಈವೆಂಟ್ನ. ಹಾಗಾಗಿ ಜಸ್ಟ್ 40 ಕ್ರಿಯೇಟರ್ಸ್ ಕರ್ನಾಟಕದಲ್ಲಿ ಟಾಪು, ವ್ಯಾಲ್ಯೂಯಬಲ್ಲು ಈ ಥರ ವರ್ಡ್ನ ಯೂಸ್ ಮಾಡೋದ ನಾನು. ಬಿಕಾಸ್ ಕೆಲವ್ರು ಬೆಳಕಿಗೆ ಬಂದಿರ್ತಾರೆ, ಕೆಲವ್ರು ಬೆಳಕಿಗೆ ಬಂದಿರಲ್ಲ. ಕೆಲವ್ರು ಕಾಂಟೆಂಟ್ ರೀಚ್ ಆಗಿರುತ್ತೆ, ಕೆಲವ್ರು ಕಾಂಟೆಂಟ್ ರೀಚ್ ಆಗಿರಲ್ಲ. ಸರ್ಟೆನ್ ಫಾಲೋವರ್ಸ್ ನೋಡಿ ಅಥವಾ ನಂಬರ್ ಆಫ್ ಫಿಗರ್ಸ್ ಏನಿರುತ್ತೆ ಅದನ್ನು ನೋಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕರೀತಾರೆ. ದಟ್ ಡಸಂಟ್ ಮೀನ್ ಬೇರೆಯವ್ರು ಹೋಗದೇ ಇರೋರೆಲ್ಲ ಏನು ಟಾಪ್ ಅಂತಲ್ಲ, ಎಲ್ಲರೂ ಟಾಪೇ. ಒಳ್ಳೊಳ್ಳೆ ಕಂಟೆಂಟ್ ಯಾರು ಮಾಡ್ತಾರೆ, 10,000 ಫಾಲೋವರ್ಸ್ ಇದ್ರೂ ದೇ ಆರ್ ಲೈಕ್ ಗುಡ್ ಕ್ರಿಯೇಟರ್ಸ್ ಅನ್ನೋ ಥರ. ಇವ್ರದ್ದು 25K ಫಾಲೋವರ್ಸ್ ಇದ್ದಾರೆ. ಬಟ್ 30 ಸಾರಿ ನೋಡಿ, ಬೆಳೆದ್ಬಿಟ್ಟವ್ರು ಆಲ್ರೆಡಿ. ನಾವು ನೋಡೋದು 25,000 ಇತ್ತು. ಸೊ 31,000 ಫಾಲೋವರ್ಸ್ ಇದ್ದಾರೆ. ಬಟ್ ಅದ್ಭುತವಾಗಿರುವಂಥ ಕಂಟೆಂಟ್ಸ್ಗಳನ್ನ ಹಾಕ್ತಾರೆ ಇವರು. ನಮ್ಮ ಉತ್ತರ ಕರ್ನಾಟಕದವರು, ಹುಬ್ಳಿಯವರು. ಲಕ್ಷ್ಮೇಶ್ವರ. ಸೊ ಹಾಗಾಗಿ ಆ ಥರ ಹೋಗ್ತಾ ಇದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. JW ಮೆರೈಟ್ ವಿಠಲ್ ಮಲ್ಯ ರೋಡಲ್ಲಿ ಇರೋದು. ಸೊ ಅದಕ್ಕೆ ನಾನು ನೋಡಿ ಆಸ್ಕರ್ ಅವಾರ್ಡ್ ಇಸ್ಕೊಳಕ್ಕೆ ಹೋಗತ್ತೆ ರೆಡಿ ಆಗ್ಬಿಟ್ಟಿದ್ದೀನಿ. ಫುಲ್ ಮಸ್ತಾಗಿ ಚೆನ್ನಾಗಿ ಕ್ಲಾಸ್ ರೆಡಿಯಾಗಿ. ಚಿಂಚಕ್ಕಂತಲ್ಲ ಏನು ಗೊತ್ತಾ, ನಾವು ಹೆಂಗೆ ಇದ್ರು ಒಂದು ಈವೆಂಟ್ಗಳಿಗೆ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕ್ಲಾಸ್ ಹೋಗೋಣ. ಇಲ್ಲ ಸೀರಿಯಸ್ಲಿ ಸಖತ್ತಾಗಿ ಡ್ರೆಸ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ಕಾರ್ ಒಳಗಡೆ ಎಂಟರ್ ಆದ ತಕ್ಷಣ ಯಾರಪ್ಪ ಇದು ಯಾಕಂದ್ರೆ ಪ್ರತಿ ದಿವಸ ನಾವು ಸಿನಿಮಾ ಕಾಸ್ಟ್ಯೂಮ್ ಅಲ್ಲಿ ನೋಡಿರೋದು ಒಂದ್ ತಿಂಗಳಿಂದ, ಅದು ಒಂದೇ ಕಾಸ್ಟ್ಯೂಮ್, ಬೇರೆ ಕಾಸ್ಟ್ಯೂಮೇ ಇಲ್ಲ. ಒಂದೇ ಕಾಸ್ಟ್ಯೂಮ್ ಅಲ್ಲೇ ಫುಲ್ ಸಿನಿಮಾ ಮುಗಿಸಿರೋದು. ಅದೇ ಕಾಸ್ಟ್ಯೂಮ್ ಅಲ್ಲಿ ನೋಡಿ ಇವತ್ತು ಕಾರ್ ಒಳಗಡೆ ಡೋರ್ ತೆಗೆದು ಒಳಗಡೆ ಬಂದ ತಕ್ಷಣ ಇದೇನಿದು, ಯಾರಿದು ಅಂತಂತ. ಸೊ ಹೋಗೋಣ. ಆಕ್ಚುಲಿ 8:30ಗೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ 7 ಗಂಟೆ ಆಯ್ತು. 7 ಗಂಟೆಗೆ 5 ನಿಮಿಷ ಇದೆ. ಸೊ 7 ಅಷ್ಟರಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಆಗುತ್ತೆ, ಒಂದು 7:15 ಆಗುತ್ತೆ ಹೋಗೋಷ್ಟರಲ್ಲಿ. ಟ್ರಾಫಿಕ್ ಇರುತ್ತೆ, ಸ್ಯಾಟರ್ಡೆ ವೀಕೆಂಡು. ಸೊ ಹಾಗಾಗಿ ಹೋಗ್ತೀವಿ. ಹೋಗಿ ತಲುಪಿದ ಮೇಲೆ ಅಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ಏನೇನು ಕವರ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ಲವ್ ಯು ಸೋ ಮಚ್. ಎಲ್ಲ ನಿಮ್ಮ ಸಪೋರ್ಟಿಂದ ನಾನು ಇವತ್ತು ಅಲ್ಲಿ ಹೋಗ್ತಿದ್ದೀನಿ ಅಂತಂದ್ರೂ ಎಲ್ಲ ನೀವು ಕೊಟ್ಟಿರೋ ಪ್ರೀತಿ, ನೀವು ಬೆಳೆಸಿರೋದು, ಆ್ಯಂಡ್ ನೀವೇನು ಎಕ್ಸೆಪ್ಟ್ ಮಾಡಿ ನನ್ನನ್ನು ಲೈಕ್ ಇಷ್ಟಪಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡ್ತೀರಾ, ಅದರಿಂದನೇ ಇವತ್ತು ನಾನು ಅಲ್ಲಿಗೆ ಹೋಗ್ತಿರೋದು. ಅದನ್ನು ನೋಡೇ ಗುರುತಿಸಿ ಕರೀತಾ ಇರೋದು. ಸೊ ಹಾಗಾಗಿ ಬೆಂಗಳೂರು, ಟೋಟಲ್ ಕರ್ನಾಟಕದಿಂದ 40 ಜನ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ನಾನು ಒಬ್ಬ. ಸೊ ಖುಷಿ ಆಗುತ್ತೆ. ನನ್ನ ಜೊತೆ ಇವರು ಒಬ್ಬರು. ಸೊ ನಿಮ್ಮ ಆಶೀರ್ವಾದ ಹೀಗಿರಲಿ. ಬನ್ನಿ, JW ಮೆರೈಟಲ್ಲಿ ಸಿಗೋಣ. ಈಗ JW ಮೆರೈಟ್ ಹತ್ರ ಬಂದಿದ್ದೀವಿ. ಸೊ ಇದು ನನ್ನ ಔಟ್ಫಿಟ್ಟು, ಇವತ್ತಿನ ಔಟ್ಫಿಟ್ಟು. ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಅಂದ್ಬಿಟ್ಟು ನೆನ್ನೆ ಪರ್ಚೇಸ್ ಮಾಡಿದೆ ಈ ಸೂಟ್ನ. ಬನ್ನಿ ಸೈಮಾ ಹತ್ರ ಹೋಗೋಣ. ಒಳಗಡೆ ಏನೇನು ಅರೇಂಜ್ಮೆಂಟ್ಸ್ ಆಗಿದೆ ಅಂತ ನೋಡೋಣ. ಬೇರೆ ಯಾವ್ಯಾವ ಕ್ರಿಯೇಟರ್ಸ್ ಬಂದಿರ್ತಾರೆ ಅಂತ ಹೋಗಿ ಮೀಟ್ ಮಾಡೋಣ. ಕಮ್. ಥ್ಯಾಂಕ್ ಯು. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ಆ್ಯಕ್ಚುಲಿ ಇದೆ, ನಿಂಗೆ ಹಾಕೋಬೇಕು. ಬನ್ನಿ. ಇವೆಂಟ್ ಮಾಡಿದರೆ ಇಲ್ಲಿ ವೆರಿ ಗುಡ್ ಸ್ಪಾಟ್ ಫಾರ್ ಪಾರ್ಟಿ ವೀಕೆಂಡ್ ಟೈಮಲ್ಲಿ. ಸೊ ಹಾಯ್, ನನ್ನ ಕೋಆರ್ಡಿನೇಟರ್ ಲಕ್ಷ್ಮಿ ಮತ್ತು ಅರ್ಚನಾ ಅಂತ ಅವ್ರು ಬಂದ್ಬಿಟ್ಟು ಹೇಗಿದ್ದೀರಾ ಏನಂತ ಎಲ್ಲ ಕೇಳಿದ್ರು. ಸೊ ಅವ್ರು ಬಂದು ಕೇಳಿದ್ರು ನನಗೆ, ಸುಜುಕಿ ನೆಕ್ಸಾ ಅವ್ರದ್ದು ಪ್ರಮೋಷನ್ ಇದೆ, ಸೊ ನೀವು ಇಂಟ್ರೆಸ್ಟ್ ಆಗಿದ್ದೀರಾ ಅಂತ ಅಂದರು. ಮಾಡೋಣ, ತೊಂದರೆ ಇಲ್ಲ ಅಂದರೆ. ಯಾಕಂದರೆ ಬ್ರ್ಯಾಂಡ್ ನ್ಯೂ ಬ್ರೆಝಾ ಲಾಂಚ್ ಆಗಿದೆಯಲ್ಲ, ಸೊ ಅದಕ್ಕೆ ಕೊಲ್ಯಾಬ್ ಮಾಡಿ. ಯಾಕಂತಂದರೆ ಸೆಲೆಬ್ರಿಟಿಯಲ್ಲಿ ರಾಣಾ ದಗುಬಟ್ಟಿ, ಶ್ರುತಿ ಹಾಸನ್ನು, ಇನ್ನೊಬ್ರು ಯಾರೋ ಮೈಕಲ್ ಸಮಥಿಂಗ್ ಯಾರೋ ಮಾಡಿದ್ದಾರೆ. ಇನ್ಸ್ಟಾ ಕ್ರಿಯೇಟರ್ಸ್ ಪ್ರೊಫೈಲಲ್ಲಿ ನಿಮ್ಮ ಪ್ರೊಫೈಲ್ ಇಷ್ಟ ಆಗಿದೆ ಅವ್ರಿಗೆ, ನೀವು ಅಂದರೆ ನಾನು ಕರ್ಕೊಂಬರ್ತೀನಿ ಶೂಟ್ಗೆ, ಟೀಮ್ಗೆ, ನೆಕ್ಸಾ ಟೀಮ್ ಅವ್ರನ್ನ ಮಾಡಿ. ಯಾಕಂದರೆ ನೀವು ಡ್ರೆಸ್ ಬೇರೆ ಚೆನ್ನಾಗಿ ಹಾಕೊಂಬಂದಿರ, ಔಟ್ಫಿಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಸರಿ, ನನಗೂ ಇಂಟ್ರೆಸ್ಟ್ ಇದೆ ಅಂತ ಅಂದೆ. ಅದಕ್ಕೆ ಅವ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಹೋಗಿ ಕಾರ್ದು ಇಂಟೀರಿಯರ್ ಸ್ವಲ್ಪ ಬಿಲ್ಡಪ್ ಶಾಟ್ಸ್ಗಳು, ಆಚೆ ಕಡೆ ಸ್ವಲ್ಪ ಬಿಲ್ಡಪ್ ಶಾಟ್ಸು, ದೆನ್ ಒಳಗಡೆ ಕೂತ್ಕೊಂಡು ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರೋದು. ಬ್ರ್ಯಾಂಡ್ ನ್ಯೂ ಬ್ರೆಝಾನ, ಆ ಬ್ರೆಝಾ ಇಲ್ಲೇ ಇದೆ, ನೋಡ್ಬೋದು ನೀವು. ಒಳಗಡೆ ತೋರಿಸಿ ನಾನು ನಿಮಗೆ. ಸೊ ಗುಡ್, ಚೆನ್ನಾಗಿ ನಡೀತಾ ಇದೆ ಇವೆಂಟು. ತುಂಬ ಜನ ಬಂದಿದ್ದಾರೆ.
ಗೊತ್ತಿರೋರು ಯಾರು ಕಾಣಿಸ್ತಿಲ್ಲ ಅಷ್ಟೊಂದು, ಅದೇ ಬೇಜಾರು. ಇಟ್ಸ್ ಓಕೆ, ಬನ್ನಿ ನೆಕ್ಸ್ಟ್ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಐ ಮೀನ್ ರೆಸಾ ಜೊತೆ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಮೈಕ್ ಮಾತಾಡ್ಬೇಕಾ? ಅದೇ ಫೋಟೋಸ್ಗಳು ನಡೀತಾ ಇದೆ, ಶೂಟ್ಗಳು ಒಬ್ಬೊಬ್ಬರು. ಅದೇ ನೀವು ರೆಡಿ ಆದರೆ ಹೇಳಿ, ನೆಕ್ಸ್ಟ್ ಲೋಕ್ ಶೂಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಈಗ ಒಂದಷ್ಟು ಜನದಲ್ಲಿ ಬಂದು ನನ್ನ ಹತ್ರ ಕೇಳ್ತಿದ್ದಾರೆ, ಅಂದರೆ ಲೈಕ್ ಅವ್ರಿಗೊಂದು ಖುಷಿ, ನೀವು ಮಾಡಿ ಅನ್ನೋದೊಂದು, ಅವ್ರೊಂದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತಿದ್ದಾರೆ. ಸೊ ಮಾಡಿಕೊಡ್ತೀನಿ, ಬನ್ನಿ. ಅದ್ರ ಮುಂಚೆ ಇಲ್ಲೇನು ಕವರ್ ಮಾಡ್ಬೋದು ಅದು ಮಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಎಷ್ಟೋ ದಿನ ನಮ್ಮ ಮೀಟ್ ಮಾಡಬೇಕಂತಿದೆ, ಆಯ್ತಿಲ್ಲ. ತೇಜಸ್ಸನ್ನೇ ಅಣ್ಣ ಅನ್ಬಿಡಿ, ನೀವು ನನಗಿಂತ ದೊಡ್ಡವರು. ನಾನು ದೇವನಾಣಗೂ ನಿಮ್ಮದು ಅವಾಗಿಂದ ನೀವು ಮಾಡ್ತಾ ಇರೋ ಫಾಲೋವರ್ ನಾನು. ಥ್ಯಾಂಕ್ ಯು ಸೊ ಮಚ್. ನೀವು ಅಣ್ಣ ಅನ್ಬಿಡಿ, ತೇಜಸ್ಸನ್ನಿ ನನಗಿಂತ ದೊಡ್ಡವರು. ನೋಡೋದೇ ಒಂಥರ ಖುಷಿ ನನಗೆ. ನಮ್ದು ಬ್ಯಾಂಕಾಕ್ ಭಾಗ್ಯಲಕ್ಷ್ಮಿ ಮೂವಿ ಟ್ರೈಲರ್ ಲಾಂಚ್ಗೆ ಶ್ರೀಮುರಳಿ ಸರ್ ಬಂದಿದ್ರು. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀನಿ, ಇವಾಗ ಮಾತಾಡ್ತೀನಿ ಸರ್. ಮೇ ಬಿ ಗುರ್ತು ಹಿಡಿಬೋದು ಸರ್. ಶರ್ಟನಲ್ಲಿ ಸಿಕ್ಕಿದ್ವಿ. ಬ್ಯಾಂಕಾಕ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಟೈಮಲ್ಲಿ ಸಿಕ್ಕಿದ್ರಿ. ಪರಾಕ್ ನೋಡಿದೆ, ಸೂಪರ್, ಎಕ್ಸ್ಟ್ರಾರ್ಡಿನರಿ. ನಮ್ಮ ಸಿನಿಮಾ, ನಮ್ಮ ಇಂಡಸ್ಟ್ರಿ, ದುರಂಧರ್ ನೀವು ಆಲ್ವೇಸ್. ಥ್ಯಾಂಕ್ ಯು. ಹಾಯ್ ಸರ್, ನೈಸ್ ಟು ಮೀಟ್ ಯು ಸರ್. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಫೋಟೋ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ಹಾಯ್ ಮಾಡ್ಬಿಟ್ಟು ಆನರಿಂಗ್. ಯಾಕಂತಂದರೆ ಕೆಲವು ಕ್ರಿಯೇಟರ್ಸ್ಗಳು ಬಂದಿದ್ರು, ಇನ್ನೂ ತುಂಬ ಜನ ಕರ್ನಾಟಕದಲ್ಲಿ ಕ್ರಿಯೇಟರ್ಸ್ ಇದ್ದರು, ಬರಬೇಕಾಗಿತ್ತು. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅಥವಾ ಮೇನ್ಲಿ ಉತ್ತರ ಕರ್ನಾಟಕದವರು ತುಂಬ ಒಳ್ಳೊಳ್ಳೆ ಕಾಂಟೆಂಟ್ಸ್ ಮಾಡ್ತಾರೆ. ಬಟ್ ಈ ಥರ ಬ್ಯಾಂಗ್ಳೂರಲ್ಲಿ ನಡೆಯೋ ಪಾರ್ಟಿಗೆ ಆಲ್ಮೋಸ್ಟ್ ಐ ಮೀನ್ ಈ ಥರ ಈವೆಂಟ್ಸ್ಗಳಿಗೆ ನಾನು ನೋಡಿರೋದು ಕಡಿಮೆ. ಏನೋ ಹ್ಯಾಂಡ್ ಪಿಕ್ಕಿಂಗ್ ಥರ ಕರೆದಿದ್ದಾರೆ. ಸೊ ಸೈಮಾ ಅಲ್ವಾ ಅಂತ ಬಂದಿದೆ. ಸೊ ಚೆನ್ನಾಗಾಯ್ತು, ಪಾರ್ಟಿ ಎಲ್ಲ ಚೆನ್ನಾಗಾಯಿತು. ಶ್ರೀಮುರಳಿ ಸರ್ ಬಂದಿದ್ದರು, ಐಂದಿರ್ತಾರೈ, ದಿಗಂತ್ ಸರ್, ಅಮೃತ ಹೆಂಗರ್ ಅವ್ರು ಬಂದಿದ್ದರು, ತರುಣ್ ಸರ್ ಬಂದಿದ್ದರು, ಅವ್ರ ವೈಫ್ ಬಂದಿದ್ದರು, ಸೋನಲ್ ಮ್ಯಾಮು, ತುಂಬ ಸೆಲೆಬ್ರಿಟೀಸ್ಗಳು ಬಂದಿದ್ದರು. ನಾನು ಸ್ವಲ್ಪ ಅಲ್ಲೋಗಿ ಬ್ಯುಸಿ ಆಗಿಬಿಟ್ಟೆ. ನಾನು ನೆಕ್ಸ್ಟ್ ಅದು ಪ್ರಮೋಷನ್ ಮಾಡ್ತಿದ್ದಲ್ಲ, ಪ್ರಮೋಷನ್ ಅಲ್ಲ, ಸೊ ಗ್ಲಿಮ್ಸ್ ಥರ ಏನೋ ಕ್ರಿಯೇಟ್ ಮಾಡ್ತಿದ್ದಲ್ಲ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವೆಂಟ್ ವೆಲ್ ಗುಡ್, ಚೆನ್ನಾಗಿತ್ತು ಪಾರ್ಟಿ. ಈಗ ಊಟ ಮಾಡೋಣ ಅಂತ ಬಂದಿದ್ವಿ. ಊಟ ಆಲ್ಮೋಸ್ಟ್ ಅರ್ಧಕ್ಕರ್ಧ ಖಾಲಿ ಆಗಿಬಿಟ್ಟಿರಂಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಕ್ರಿಯೇಟರ್ಸ್ ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಐ ಥಿಂಕ್ ತುಂಬ ಕಡಿಮೆ, ಎಲ್ಲ ಲ್ಯಾಂಗ್ವೇಜಸ್ ಅವರು ಬಂದುಬಿಟ್ಟಿದ್ದಾರೆ. ನಮ್ಮ ಕನ್ನಡದವ್ರು ಇದ್ದಿದ್ರೆ ಇನ್ನೂ ಸಖತ್ತಾಗಿ ಖುಷಿ ಆಗ್ತಿತ್ತು. ಸೊ ಇದ್ದಾರೆ, ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಜನ ಸೇರೋಣ. ಓಕೆ, ನೈಸ್ ಟು ಮೀಟ್ ಯು.
ಹಾಯ್ ಡಾರ್ಲಿಂಗ್ಸ್, ಸಖತ್ತು ಎಂಜಾಯ್ ಮಾಡಿದ್ವಿ ಇಲ್ಲಿ. ಪಾರ್ಟಿ ಸಖತ್ತಾಗಿ ನಡೀತು. ನಮ್ಮ ಜೊತೆ ನಮ್ಮ ಕ್ರಿಯೇಟರ್ ಯಶಸ್ವಿ ಇದ್ದಾರೆ. ಆ್ಯಂಡ್ ಇವ್ರು ಮೈಸೂರವ್ರು, ಫ್ರಮ್ ಮೈಸೂರವರು. ನಾಗನ ಸಖತ್ ಕ್ರಿಯೇಟ್ ಕಾಂಟೆಂಟ್ಸ್ಗಳು ಮಾಡ್ತಾರೆ ಆ್ಯಂಡ್ ವರ್ಕ್ ಕೂಡ ಮಾಡ್ತಾರೆ. ಆ್ಯಂಡ್ ನಮ್ಮ ರವಿರಾಜ್ ಅವ್ರ ಬಗ್ಗೆ ಹೇಳೋದೇ ಬೇಡ, ಅಲ್ಲೇ ಕಾರಲ್ಲೇ ಹೇಳಿದ್ವಿ. ಸೊ ಸಖತ್ತಾಗಾಯಿತು. ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಊಟದೆಲ್ಲ ಏನು ಹಾಕೋದು ಬೇಡ ಬ್ಲಾಗಲ್ಲಿ, ಬೇಡ, ದೃಷ್ಟಿ ಆಗುತ್ತೆ. ಸೊ ದೃಷ್ಟಿ ಅಲ್ಲ, ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ನನ್ನ. ಕಟ್ ಮಾಡ್ತೀನಿ ಇದನ್ನ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿರೋ ಎಲ್ಲ ಕ್ರಿಯೇಟರ್ಸ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲೊಬ್ರು ಬಂದರು. Hello. ಹಾಯ್, ನೈಸ್ ಟು ಮೀಟ್ ಯು. Same here, sir. Nice to meet you. All the best. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು For your journey. Bye bye. ಥ್ಯಾಂಕ್ ಯು. ಕಟ್ ಮಾಡ್ತೀನಿ ಇದನ್ನ.